Hello friends, welcome to my channel Heaven of Spices ಮಸಾಲೆಗಳ ಸ್ವರ್ಗ. ಮಾವಿನ ಸೀಸನ್ ಆಗಿರೋದ್ರಿಂದ ರುಚಿಯಾಗಿರೋಂಥ ಮಾವಿನ ಶಿಕರಣಿ ಜೊತೆಗೆ ಬೇಳೆ ಹೋಳಿಗೆ ರೆಸಿಪಿ ಮಾಡೋಣ ಇವತ್ತು. ನಾನಿಲ್ಲಿ ಫಸ್ಟು ಹೋಳಿಗೆಗೆ ಹಿಟ್ಟು ಕಲಸಿಡ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಬಾಂಬೆ ರವೆ ಅಂತಾನು ಹೇಳ್ತಾರೆ. ಅದಕ್ಕೆ ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ. ಜೊತೆಗೆ ಒಂದೇ ಒಂದು ಪಿಂಚ್ನಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ. ಈ ಉಪ್ಪು ಅರಿಶಿನ ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟ್ ಆಗಿ ಈ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಕಾಯಿ ಹೋಳಿಗೆ ರೆಸಿಪಿ ಇದೆ, ಹಾಗೆ ಬಿಳಿ ಹೋಳಿಗೆ ರೆಸಿಪಿ ಕೂಡ ಇದೆ. ಟ್ರೈ ಮಾಡಿ ನೋಡಿ, ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಈ ಹದ್ದು ಕಲಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಹಿಟ್ಟು ಅಟ್ಲೀಸ್ಟ್ ಒಂದು 2 ತಾಸು ನೆನೆಸಿ, ಅವಾಗ ತುಂಬಾ ಚೆನ್ನಾಗಿ ಹೋಳಿಗೆ ಬರುತ್ತೆ. ಇನ್ನು 4-5 ತಾಸು ನೆನೆಸ್ಬಿಟ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟು ನೆನೆಯೋದಕ್ಕಿಟ್ಟು ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅರ್ಧ kg ಅಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಬೇಕು ಅಂದ್ರೆ ನೀವು ಸ್ವಲ್ಪ ತೊಗರಿಬೇಳೆ ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬಹುದು. ತೊಳೆದು ಒಂದು ಅರ್ಧ ಲೀಟರ್ನಷ್ಟು ನೀರು, ಅರ್ಧ ಲೀಟ್ರಿಂದ 1 ಲೀಟರ್ನಷ್ಟು ನೀರು ಹಾಕಿ ಇದನ್ನ ಬೇಯಿಸ್ಕೊಳಕ್ ಇಟ್ಕೊಳ್ಳೋಣ. ಕುಕ್ಕರಿಗೆ ಹಾಕೊಂಡು ಒಂದು 2 ಬಿಸಿಲ್ ಕೂಗಿಸ್ಕೊಂಡು ತೆಕ್ಕೊಳ್ಳಿ. ನೋಡಿ, ನೀರ್ ಜಾಸ್ತಿ ಇದ್ರೆ ಸೋಸಿ ತೆಗೆದು ಅದಕ್ಕೆ ಒಂದು 3/4 kg ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ನೀರಾಗಿರ್ಬಾರ್ದು ಇದು. ನೋಡಿ, ಈಗ ರುಬ್ಕೊಂಡು ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ನೀರಿನ ಅಂಶ ಇದ್ರೆ ಸೋಸಿ ತೆಕ್ಕೊಳ್ಳಿ. ಹೂರ್ಣ ರುಬ್ಕೊಂಡ ನಂತರ ಈಗ ಶಿಕರಣೆ ಮಾಡಿಟ್ಟು ನಂತರ ಹೋಳಿಗೆ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 2ರಿಂದ 3 ಏಲಕ್ಕಿ ಹಾಕೊಂಡಿದ್ದೀನಿ. ಹಾಗೆ ಒಂದು 1/4 kg ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಟೈಮ್ ಬೆಲ್ಲ ಇದು ಮಾವಿನ ಹಣ್ಣು ತುಂಬಾ ಸಿಹಿ ಇರುತ್ತೆ, ಅವಾಗ ಬೆಲ್ಲ ಕಡಿಮೆ ತಗೊಳುತ್ತೆ. ಮಾವಿನ ಹಣ್ಣು ಸ್ವಲ್ಪ ಸಿಹಿ ಕಡಿಮೆ ಇದ್ದಾಗ ಬೆಲ್ಲ ಜಾಸ್ತಿ ಬೇಕಾಗುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಇಲ್ಲಿ ಒಂದು 3 ದೊಡ್ಡ ಸೈಜಿನ ಮಾವಿನ ಹಣ್ಣು ಹಾಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಹಾಕೊಂಡು ರುಬ್ಕೊಂಡಿದ್ದೀನಿ. ನಿಮಗೆ ರುಬ್ಬೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೈಯಿಂದ ಮ್ಯಾಶ್ ಮಾಡಿ ಅದ್ರ ಪಲ್ಪ್ ತಕೊಳ್ಬಹುದು. ನಂಗೆ ಕೈಯಿಂದ ಮ್ಯಾಶ್ ಮಾಡಕ್ ಇಷ್ಟ ಆಗಲ್ಲ, ಅದರಿಂದ ನಾನು ಮಿಕ್ಸರ್ಗೆ ಹಾಕೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಬಾಳೆಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಆಪ್ಷನ್, ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ನೋಡಿ, ನಮ್ ಶಿಕರಣಿ ರೆಡಿ ಆಯ್ತು. ಈಗ ಹೋಳ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು 2 ತಾಸು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ನಿಂದಿದೆ. ಈಗ ಇದನ್ನ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡ ನಂತರ ಹೋಳಿಗೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತಗೊಂಡು ಏನು ಹೂರ್ಣ ರೆಡಿ ಮಾಡ್ಕೊಂಡಿದ್ವಿ ಆ ಹೂರ್ಣನ ಮಧ್ಯ ಭಾಗದಲ್ಲಿಟ್ಟು ಫಿಲ್ ಮಾಡಿ ಇದನ್ನ ಪೂರ ಕವರ್ ಮಾಡ್ಕೊಳ್ಳೋಣ. ಹೂರ್ಣನು ಅಷ್ಟೇ, ನೀವೇನಾದ್ರೂ ತುಂಬಾ ನೀರಾಗಿತ್ತು ಅಂದ್ರೆ ಸ್ವಲ್ಪ ಒಂದು ಕಾಟನ್ ಬಟ್ಟೆಗೆ, ಮಲ್ಮಲ್ ಬಟ್ಟೆಗೆ ಹಾಕೊಂಡು ಹಿಂಡಿ ಆ ನೀರಿನ ಅಂಶ ತೆಗೆದು ಗಟ್ಟಿ ಮಾಡ್ಕೊಳ್ಳಿ. ಈ ಹದಕ್ಕೆ ಇರ್ಬೇಕು ಹೂರ್ಣ, ಮೆತ್ತಗಾದ್ರೆ ಮಾಡೋದಕ್ ಬರಲ್ಲ. ಕಣ್ಕ ಕೂಡ ತುಂಬಾ ಸಾಫ್ಟ್ ಆಗಿರ್ಬೇಕು. ಅದೇ ರೀತಿ ಹೂರ್ಣ ಕೂಡ ತುಂಬಾ ಗಟ್ಟಿಯಾಗಿ ತುಂಬಾ ಸಾಫ್ಟ್ ಆಗಿ ರುಬ್ಕೊಳ್ಬೇಕು. ನೀವು ಗಟ್ಟಿ ಗಟ್ಟಿ ಏನಾದ್ರೂ ಬೇಳೆ ಹರಳುಗಳಿತ್ತು ಅಂದ್ರೂ ಕೂಡ ನೀವು ಹೋಳಿಗೆ ಉದ್ದುವಾಗ ಅರ್ಧೋಗುತ್ತೆ. ಆದ್ರಿಂದ ಹೂರ್ಣ ಹಾಗೆ ಕಣ್ಕ ಎರಡೂನು ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ನೀವು ಈ ರೀತಿ ಕೈಯಿಂದ ತಟ್ಟಿದ್ರು ಕೂಡ ನಿಮ್ದು ಹೋಳಿಗೆ ಸ್ಪ್ರೆಡ್ ಆಗುತ್ತೆ. ಇಲ್ಲ ಈ ರೀತಿ ಲತುಡಿ ಸಹಾಯದಿಂದ ಕೂಡ ನೀವು ಉತ್ಕೊಳ್ಬಹುದು. ಹೋಳಿಗೆ ಶೀಟ್ಗಳು ಆರಾಮಾಗಿ ಸಿಗುತ್ತೆ ನಿಮಗೆ ಎಲ್ಲಾ ಅಂಗಡಿಗಳಲ್ಲಿ, ಅಥವಾ ಬಾಳೆ ಎಲೆಯಲ್ಲಿ ಕೂಡ ನೀವು ಮಾಡ್ಬೋದು. ಅಥವಾ ಹೋಳಿಗೆ ಮಾಡೋದಕ್ಕೆ ಅಂತಾನೆ ಕೆಲವೊಂದು ಶೀಟ್ಸ್ ಗಳಿರುತ್ತೆ, ತಗಡಿನ ಶೀಟ್ಗಳ, ಆ ತರದ್ರಲ್ಲಿ ಕೂಡ ಉದ್ಬೋದು. ನೋಡಿ, ಹಂಚಿ ತುಂಬಾ ಚೆನ್ನಾಗಿ ಕಾದಿದೆ. ಈಗ ಬೇಯಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಕು ಅಂದ್ರೆ ನೀವು ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ಳಿ, ಅಥವಾ ತುಪ್ಪ ಹಾಕಿ ಕೂಡ ಬೇಯಿಸ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ. ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಈ ಬೇಸಿಗೆಗೆ ಹೋಳಿಗೆ ಶಿಕರಣಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ರುಚಿಯಾಗಿದೆ ಅಂತ ಹೋಳಿಗೆ ಶಿಕರಣಿ ಮನೇಲಿ ಮಾಡ್ಬಿಟ್ಟು ರೆಸಿಪಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ.